ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರವಾಡ ಮುಂದೆ ಸಂಚಿಕೆಯಾಗಿದೆ ನೋಡೋಣ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಶ್ರವಣ್ ಭೂಮಿ ಮತ್ತೆ ಅಜಿತನ್ ಇಬ್ರು ಕೂಡ ಪ್ರಶ್ನೆ ಮಾಡ್ತಾರೆ. ಎಷ್ಟೇ ಆಗ್ಲಿ ಆಕೆ ಸಾಕಿದ್ರು ಕೂಡ ತಾಯಿನೇ ತಾನೆ, ತಾಯಿ ಸ್ಥಾನದಲ್ಲಿ ನಿಂತು ಸಾಕಿದಾಳೆ, ಸಲಹಿದಾಳೆ. ಆದ್ರೂ ಕೂಡ ನೀವಿಬ್ರು ಆಶೀರ್ವಾದ ಪಡ್ಕೊಂಡ್ ಬರ್ಲಿಲ್ವಲ್ಲ ಅಂತ ಹೇಳಿ ಬಹಳ ಖಾರವಾಗಿ ಕೇಳ್ತಾರೆ. ಸಂಗೀತಗೂ ಕೂಡ ಬೇಸರ ಆಗ್ತದೆ. ಕೋರ್ಟಲ್ಲಿ ನಡೆದಂತ ವಿಚಾರಣೆ ಎಲ್ಲ ಕೇಳ್ಕೊಂಡು ನಚಿಕೇತ ಈ ಎಲ್ಲ ಅನಾಹುತಕ್ಕೆ ಅಂದ್ರೆ ಪಾಪ ಆತನೇನು ಅನಾಹುತ ಮಾಡ್ಬೇಕು ಅಂತ ಏನು ಬಂದಿರೋದಿಲ್ಲ. ಪಾಪ ಒಳ್ಳೆ ಮನಸ್ಸಿಂದ ಅದಕ್ಕೆ ಬಹಳ ನೊಂದಿದಾರಲ್ಲ, ನಾವು ಅಷ್ಟು ಸಪೋರ್ಟ್ ಆಗಿರೋಣ ಅಂತ ಹೇಳಿ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಪ್ಪಿಸ್ಕೊಂಡ್ ಕರ್ಕೊಂಡ್ ಬಂದಿದ್ದಾರೆ. ಜೊತೆಗೆ ರಾಮಣ್ಣ ಎಷ್ಟು ದ್ವೇಷಿಸೋರು ಭೂಮಿನ, ಅಂತ ರಾಮಣ್ಣನೂ ಕೂಡ ಮರಳಾಗಿ ಬಂದಿರ್ತಾರೆ ಅವಳು ಒಳ್ಳೆತನಕ್ಕೆ. ಎಲ್ರನ್ನೂ ಕೂಡ ಕರ್ಕೊಂಡ್ ಬಂದು ಕೂರ್ಸ್ಕೊಂಡಿರ್ತಾರೆ. ಇಲ್ಲಿ ಇನ್ನೇನು ಸತ್ಯ ಹೇಳ್ಬೇಕು ಅನ್ನೋಷ್ಟರಲ್ಲಿ ಭಾಗ್ಯಮ್ಮನ್ ಜೊತೆ ಎಲ್ಲ ಹೇಳ್ಬಿಡೋಣ, ಮದ್ವೆ ಆಗಿರೋ ವಿಚಾರಣೆ ಅಂತೇಳಿ ಅಜಿತ್, ಭೂಮಿ, ಸತ್ಯಣ್ಣ ಹಿಂದಿನ ದಿನ ರಾತ್ರಿನೇ ಪ್ಲಾನ್ ಮಾಡಿರ್ತಾರೆ. ಕೂತ್ಕೊಂಡು ಉದ್ಯಾನವನದಲ್ಲಿ ಹೇಳ್ತಾ ಇರ್ತಾರೆ, ಮನೆ ಮುಂದೆ ತೋಟದಲ್ಲಿ. ಭೂಮಿ ನೋಡು, ಇದನ್ನ ಯಾವತ್ತೂ ಕೂಡ ತಪ್ಸಕ್ಕಾಗಲ್ಲ, ಈ ನಿಜಾಂಶ ಗೊತ್ತಾಗ್ಲೇಬೇಕು, ಇವತ್ತೆಲ್ಲ ನಾಳೆ ಗೊತ್ತಾಗ್ಲೇಬೇಕು. ಹಾಗಾಗಿ ಹೇಳ್ಬಿಡಿ ಇಬ್ರು ಕೂಡ, ನಾನು ಕೂಡ ಇರ್ತೇನೆ ಅಂತ ಹೇಳಿ ಹೇಳ್ಕೊಟ್ಟಿರ್ತಾರೆ. ಅಷ್ಟ್ರಲ್ಲಿ ನಚಿಕೇತ ಬಂದ್ಬಿಟ್ಟು ನಚಿಕೇತ ತಪ್ಪಾಗಿ ಭಾವಿಸ್ಕೊಬಿಡ್ತಾರೆ. ಅಯ್ಯೋ ಅಂದ್ರೆ ಕೋರ್ಟ್ಗೆ ಯಾವ ಮಾತಿಗೆ ಅಂದ್ರೆ ಸತ್ಯನ ಅಲ್ಲ ನೋಡು, ನಿಮ್ ಮನೆಯವ್ರು ಯಾರು ಕೂಡ ಬರ್ದೇನೆ ಇರ್ಬಹುದು, ಬರೋಲ್ಲ, ಖಂಡಿತ ಬರೋಲ್ಲ ಅಂತ ಹೇಳಿ ಭರವಸೆ ಕೊಡ್ತಾರೆ. ಇವಳು ಪಾಪ ಎದುರ್ತಾ ಇರ್ತಾಳೆ, ಎಲ್ಲಿ ಬಂದು ಎಲ್ಲಿ ಗಂಡ ಅಜಿತನಿಗೆ ಪಾಪ ತೊಂದರೆ ಆಗುತ್ತೋ ಅಂತ ಹೇಳಿ. ಅದನ್ನ ಕೇಳಿಸ್ಕೊಬಿಟ್ಟು ನಚಿಕೇತ ಅಯ್ಯೋ ಪಾಪ ಅತ್ತಿಗೆಗೆ ಸಮಾಧಾನ ಮಾಡೋಕೆ ನಾವ್ ಯಾರು ಹೋಗಲ್ಲ ಅಂತ ನಿಂತ್ಕೊಳ್ತಾ ಇದಾರಲ್ಲ ಅಂತ ಹೇಳಿ ತಕ್ಷಣ ಬರ್ತಾರೆ. ಬಂದ್ಬಿಟ್ಟು ಅದಕ್ಕೆ ಬೇಸರ ಮಾಡ್ಕೊಬಿಡಿ, ನೀವು ನಗ್ತಾ ಇರ್ಬೇಕು ಯಾವಾಗ್ಲೂ, ನೀವು ಗೊತ್ತಾಯ್ತಾ. ಆನಂತರ ಸತ್ಯಣ್ಣ ಇದ್ರು, ಅಯ್ಯೋ ಅಮೇರಿಕ ಹುಡುಗ ಇರ್ತಾವಲ್ಲಪ್ಪ, ಭಾರತೀಯರ ಸೆಂಟಿಮೆಂಟು ಅಷ್ಟು ಸುಲಭ ಅಲ್ಲ, ತಾಯಿ ಮಗಳ ಸಂಬಂಧ ಬಹಳ ಅಷ್ಟು ಬಾಂಧವ್ಯ ಅನ್ನುವಂಥದ್ದು ಅದನ್ನ ಒಂದೆರಡು ಮಾತಿನಲ್ಲಿ ಹೇಳಕ್ ಆಗೋದಿಲ್ಲ ಅಲ್ವಾ ನಚಿಕೇತ ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ನಚಿಕೇತ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಅರ್ಥ ಮಾಡ್ಕೊಂಡು ಅದಕ್ಕೆ ಗುಡ್ ನೈಟ್, ಹೊಂದ್ಕೋಬೇಡಿ ಆಯ್ತಾ ಅಂತ ಹೇಳಿ ಹೊರಟೋಗ್ತಾರೆ. ಬೆಳಗ್ಗೆ ಸರ್ಪ್ರೈಸ್ ಆಗಿ ಇವ್ರು ಮೂವರು, ಅಜಿತ, ಸತ್ಯಣ್ಣ, ಭೂಮಿ ಮೂವರು ಕೂಡ ಹೋಗ್ತಾರೆ. ಎಂದಿನಂತೆ ಅಜಿತ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಭಾಗ್ಯಮ್ಮನ್ನ ಕರ್ಕೊಂಡ್ ಬರೋದು ಅಂತ ಆಗಿರುತ್ತೆ. ಸರಿ, ಇವಳ ಜೊತೆ ಸತ್ಯಣ್ಣ ಇರ್ತಾರೆ ಮಾತನಾಡ್ತಾ. ಜೊತೆಗೆ ಲಕ್ಷ್ಮಿ ಅಕ್ಕನೂ ಕೂಡ ಬಂದಿರ್ತಾರೆ. ಇವತ್ತು ಭೂಮಿ ಎಲ್ಲಾ ವಿಚಾರನು ಭಾಗ್ಯಮ್ಮನ್ಗೆ ಹೇಳ್ಬಿಡು, ಒಂದು ಕೂಡ ನೀನು ತಪ್ಪಿಸ್ಬೇಡ ಆಯ್ತಾ. ಸುಳ್ಳು ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಮದ್ವೆ ಆಗಿರೋದೇ ಸತ್ಯ, ನಿಮ್ಮಿಬ್ರಿಗೂ ಮದ್ವೆ ಆಗಿದೆ ಅಂತ ಹೇಳ್ಬಿಡಿ, ಅವ್ರು ಒಂದಷ್ಟು ಸಂತೋಷ ಪಡ್ಲಿ, ತಾಯಿ ಜೀವ ಅಂತೇಳಿ ಸತ್ಯನ ಹೇಳ್ತಾರೆ. ಆಯ್ತು ಅಂತ ಹೇಳಿ ಒಪ್ಕೊಳ್ತಾರೆ. ಒಪ್ಕೊಂಡು ಅಜಿತ ಬರ್ತಿದ್ದಾಗೆ ಇನ್ನೇನು ಭೂಮಿ ಹೋಗ್ಬೇಕು. ಹೋಗೋ ಅಷ್ಟರಲ್ಲಿ ಹಿಂದಿನಿಂದ ಬಂದಿದ್ದು ಸಂಗೀತ ಅವ್ರು ಕೂಕ್ಕೊಳ್ತಾರೆ ಭೂಮಿ ಅಂತ ಹೇಳಿ. ಭೂಮಿ ಅಂತ ಕೂಕ್ಕೊಳ್ತಿದ್ದಾಗೇನೆ ಅಜಿತ ಇಲ್ಲಿಗೆ ಬರ್ಬೇಡ ನೀನು ಜೀಪ್ ಹತ್ರ ಅಂತೇಳಿ ಸನ್ನೆ ಮಾಡ್ತಾರೆ. ಬಂದವ್ರೆ ಸಂಗೀತ ಅವರು ಭೂಮಿ ಹತ್ರ ನಿಂತ್ಕೊಳ್ತಾರೆ ಸಾಂತ್ವನ ಹೇಳಕ್ಕೆ ಅಂತ ಹೇಳಿ. ನಿಂತ್ಕೊಂಡಾಗ ಅತ್ತೆ ನೀವಿಲ್ಲಿ, ಅಜಿತನು ಕೇಳ್ತಾರೆ ಅಮ್ಮ ನೀವಿಲ್ಲಿ ಅಂದಾಗ, ಏಯ್ ಬರಬಾರ್ದ ನಾವು, ನಚ್ಚಿ ಏನು ನಿನ್ನೆ ಸತ್ಯ ಹೇಳ್ತಾ ಇದ್ದಂತೆ ಬರಲ್ಲ ಮನೆಯವ್ರು ಯಾರಿವೆ ಅಂತೇಳಿ ಅದನ್ನ ಕೇಳ್ಬಿಟ್ಟು ನಚ್ಚಿ ಬಹಳ ಹೊಂದ್ಕೊಂಡಿದಾರಮ್ಮ, ಅದಕ್ಕೆ ಪಾಪ ನಾವ್ ಯಾರು ಹೋಗಲ್ಲ ಅಂತ ಹೇಳಿ, ನಾವೆಲ್ಲ ಸಪೋರ್ಟ್ ಕೊಡ್ಬೇಕಲ್ವಾ, ನಡಿವೆ ಹೋಗೋಣ ಅಂತೇಳಿ ನಮ್ಮನ್ನೆಲ್ರೂ ಓಡಿಸ್ಕೊ ಬಂದ. ಜೊತೆಗೆ ಇನ್ನೂ ಬೇಗ ಬರೀವೋ ಇದಾರಲ್ಲ ಇವರಪ್ಪ, ಅವ್ರು ಬರೋದು ತಡ ಆಯ್ತು, ಹಂಗೂ ನನ್ ಮಗ ಬಿಡ್ಬೇಕಲ್ಲ ನಚ್ಚಿ, ಒಪ್ಪಿಸ್ಬಿಟ್ಟು ಅವ್ರನ್ನ ಕರ್ಕೊಂಡ್ ಬಂದ. ಭೂಮಿ ಹೌದಾ ಅಂತೇಳಿ ಸುಮ್ನೆ ನಿಂತಿರ್ತಾಳೆ. ನಿಂತಾಗ ದೇವಿಯಾನಿ, ಭೂಮಿ ಎದುರು ಬೇಡ, ಇವತ್ತು ನಿಮ್ಮಮ್ಮನಿಗೆ ಬೈಲ್ ಆಗತ್ತೆ ಅಂತಾಳೆ. ತೊಟ್ಲನ್ನು ತೂಗ್ತಾಳೆ, ಮಗುನು ಜಿಂಗ್ತಾಳೆ. ಮಾಡಿರೋದೆಲ್ಲ ಪಾಪಿ ಇವಳೇನೆ. ತಗೊಂಡೋಗಿ ಇವತ್ತು ಸ್ಟೇಷನ್ ಇದ್ದಾಳೆ ಭಾಗ್ಯಮ್ಮ ಅಂದ್ರೆ ಪಾಪಿ ಇವಳು ಮಾಡಿಸಿದ ಕೊಲೆಗೆ ಪಾಪ ಅಮಾಯಕಳಾದಂತ ಭಾಗ್ಯಮ್ಮ ಬಲಿಯಾಗಿದ್ದಾಳೆ ಪಾಪ. ಅಂದ್ರೂ ಯಾವತ್ತೋ ಒಂದಿನ ನ್ಯಾಯಕ್ಕೆ ಬೆಲೆ ಇದ್ದೇ ಇದೆ, ಅದು ಯಾವತ್ತೂ ಸೋಲಲ್ಲ. ನ್ಯಾಯಕ್ಕಂತೂ ಗೆಲುವಿದ್ದೇ ಇದೆ, ಗೆಲುವು ಇದೆ, ಬೆಲೆನೂ ಕೂಡ ಇದೆ, ಗೆದ್ದೇ ಗೆಲ್ತದೆ. ಅಷ್ಟು ಅಪ್ಪ ಇದ್ದವಳು ನಾನ್ ಮಾತ್ರ ಯಾವತ್ತೂ ಕೂಡ ನಮ್ಮ ಮಾವ ಶ್ರವಣ್ ಮಾವನ್ ಕಡೆನೆ ನಾನಿರೋದು, ಶ್ರವಣ್ ಮಾವನ್ ಕೇಸೇ ಗೆಲ್ಬೇಕು ಅಂತ ಹೇಳ್ತಾಳೆ ಪಾಪಿ. ಪಾಪ ನೋವಾಗುತ್ತೆ ಭೂಮಿಗೆ. ಅದನ್ನ ನೋಡಿದಂತ ಅಜ್ಜಿ, ಯಾಕೆ ಎದ್ರಿಕತಾಳೆ ನಿನ್ ಸೊಸೆ, ಹೇಳು ಸಂಗೀತ, ನ್ಯಾಯ ಎಲ್ಲಿದ್ಯೋ, ನ್ಯಾಯಕ್ಕಂತೂ ಜಯ ಇದ್ದೇ ಇದೆ, ನ್ಯಾಯ ಸೋಲಲ್ಲ, ಹೇಳು ನಿನ್ ಸೊಸೆಗೆ. ಅದಕ್ಕೆ ಸಂಗೀತ ಹೇಳ್ತಾರೆ, ಭೂಮಿ ಅಮ್ಮ ಹೇಳಾಯ್ತಲ್ಲ ಇನ್ ಯಾಕೆ ಎದುರ್ತೀಯ, ಬಾ ಬಾ ಬಾ. ಭೂಮಿ ಅತಿ ಅಂತಾಳೆ, ಮಾತಾಡ್ಸಕ್ ಅವ್ರ ಅಮ್ಮನ್ನ ಬಿಡುದಿಲ್ಲ, ಎಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಎಳ್ಕೊಂಡು ಕೂತ್ಕೊಳ್ತಾರೆ. ಏನಂತೆ ಜಡ್ಜ್ ಬರ್ತಾರೆ, ಎಲ್ಲ ನಿಂತ್ಕೊಳ್ತಾರೆ. ಅಷ್ಟರಲ್ಲಿ ಭಾಗ್ಯಮ್ಮನೂ ಕೂಡ ಬರ್ತಾರೆ. ಬಂದವ್ರೆ ಭೂಮಿ ನೋಡ್ಬಿಟ್ಟು ಭೂಮಿ ಅಂತ ಕೂಗ್ಕೊಳ್ತಾರೆ.
ಕುಕ್ಕೊಂಡ ತಕ್ಷಣ ಇಬ್ರು ಅಪ್ಕೊಳ್ತಾರೆ. ಅಪ್ಕೊಂಡ ತಕ್ಷಣ ಆ ದೃಶ್ಯ ಬಹಳಷ್ಟು ತಾಯಿ ಮಗಳು ಹಸು ಕರುನ ನೋಡಿದ ತಕ್ಷಣ ಹೇಗೆ ಓಡ್ ಬರ್ತದೋ, ಕರುವು ಕೂಡ ಅಂಬ ಅಂತ ಹೇಳಿ ತನ್ನ ತಾಯಿ ಕಡೆಗೆ ಹೇಗ್ ಬರ್ತದೋ ಹಾಗೆ ಇಬ್ರು ಕೂಡ ಆ ಒಂದು ಕ್ಷಣ ಮೈ ಮರ್ತು ಬಿಡ್ತಾರೆ. ತಕ್ಷಣ ಅಲ್ಲಿ ಕೋರ್ಟಲ್ಲಿ ಜಡ್ಜ್ ಎಚ್ಚರಿಸ್ತಾರೆ, ಇದು ನಿಮ್ಮ ಪರ್ಸನಲ್ ಏನಿದ್ರು ಹೊರಗಡೆ ಇಟ್ಕೊಳ್ಳಿ, ಇದು ಕೋರ್ಟ್ ಅಂತ ಹೇಳಿ. ಸರಿ ಅಂತ ಹೇಳಿ ಆದ್ರೂ ಅಷ್ಟೊತ್ಕಾಗ್ಲೇ ಭಾಗ್ಯಮ್ಮ ಪಟಪಟನೆಲ್ಲ ಕೇಳಾಕ್ಬಿಟ್ಟಿರ್ತಾಳೆ, ಭೂಮಿ ಹೇಗಿದೆಯಮ್ಮ, ಚೆನ್ನಾಗಿದೆಯಾ? ಆದ್ರೂ ಕೂಡ ಭೂಮಿ ನಡಿಯಿಂದ ಮುಡಿವರೆಗೂ ನೋಡ್ತಾರೆ. ಅವಳ ವೇಷಭೂಷಣ, ಅವಳು ಇರೋವಂಥದ್ದೆಲ್ಲ ನೋಡ್ಬಿಟ್ಟು ಪರವಾಗಿಲ್ಲ ಹಿಂದೆ ಒಂದ್ ಮಾತು ಹೇಳಿರ್ತಾರೆ. ಆ ಮಾತು ಸತ್ಯವೂ ಕೂಡ, ಶ್ರವಣ್ಗೂ ಕೂಡ ಗೊತ್ತಿದೆ. ಶ್ರವಣು ಕೂಡ ಇಲ್ಲಿ ಯಾವುದೋ ಒಂದು ಸತ್ಯ ಬಯಲಿಗೆ ಎಳೆಯೋಕ್ಕೋಸ್ಕರ ಆತನು ಕೂಡ ಎಲ್ಲೋ ಒಂದೆಡೆಯಲ್ಲಿ ನಾಟಕ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕೆ ಅಂದ್ರೆ ಹಿಂದೆ ಭಾಗ್ಯಮ್ಮ ಹೇಳಿರ್ತಾರೆ ಭೂಮಿಗೆ, ನೋಡು ಭೂಮಿ, ನಮ್ಮ ವೀರಣ್ಣ ಆಗ್ಲಿ ನಾನಾಗ್ಲಿ ನಿಮ್ ಸ್ವಂತ ತಂದೆ ತಾಯಿಗಳಲ್ಲ. ನೀನು ನನ್ನ ಗಂಡನಿಗೆ 3 ವರ್ಷದ ಮಗು. ನೀನು ಆ 3 ವರ್ಷದ ಮಗು ಆಗಿದ್ದಾಗ ನೀನು ಸಿಕ್ಕದವಳು. ಜೊತೆಗೆ ನಿನ್ನೆಲ್ಲ ನೋಡಿದಾಗ ನಿನ್ ಕೊಳ್ಳಲ್ಲಿ ಚೈನ್ ಇತ್ತು. ಆ ಚೈನ್ ನೋಡಿದ್ರೆ ನಿಮ್ ಮನೆಯವ್ರು ನಿನ್ನ ಕಂಡಿಡಿತಾರೆ, ನೀನ್ ಬಹಳ ಶ್ರೀಮಂತರ ಮನೆ ಮಗಳಮ್ಮ ನೀನು ಅಂತ ಹೇಳಿರ್ತಾರೆ. ಆದ್ರೂ ಭೂಮಿ ಸಾಕಿದಾರಲ್ಲ ಅಂತ ಹೇಳಿ ಆ ಬಾಂಧವ್ಯನ ಅವಳು ಬಿಟ್ಕೊಡೋದಿಲ್ಲ. ಅವಳು ಎತ್ತ ಕರುಳು ಬೇರೆ ಆದ್ರೂ ಕೂಡ ಅವಳು ಸಾಕ್ತಂತವ್ರು ತಂದೆ ತಾಯಿಗಳು ಇವ್ರೇ ಅಂತ ಹೇಳಿ ಭಾವಿಸಿರ್ತಾಳೆ. ಅಷ್ಟರಲ್ಲಿ ಕಟಕಟಲ್ಲಿ ನಿಂತ್ಕೊಳ್ತಾಳೆ. ನಿಂತಾಗ ಭಾಗ್ಯಮ್ಮ ಅನ್ಕೊಳ್ತಾಳೆ, ನಿಜ ನೀನು ಎಲ್ಲೋ ಸಿಕ್ಕಿದಾಳೆ ಅವ್ರ ಕಡೆಯವ್ರು. ಯಾಕೆಂದ್ರೆ ಅವ್ರು ಉಡುಗೆ ತೊಡುಗೆ ವೇಷಭೂಷಣ ಎಲ್ಲೂ ನೋಡಿದ್ರು ಕೂಡ ಶ್ರೀಮಂತರು ಮನೆಯಾಗಿದ್ದಾಳೆ, ನೆಮ್ಮದಿಯಾಗಿದ್ದಾಳೆ. ಇರ್ಲಿ ಪಾಪ, ನನ್ ಚಿಂತೆ ಯಾಕೆ ಅವಳಿಗೆ, ಸಂತೋಷವಾಗಿರ್ಲಿ, ನನ್ನ ಮಗಳು ಭೂಮಿ ಚೆನ್ನಾಗಿದ್ದಾಳೆ ಅಂದ್ರೆ ಅಷ್ಟೇ ಸಾಕು ಅಂತ ಪಾಪ ಅಮಾಯಕಿ ಭಾಗ್ಯಮ್ಮ ಅಂತಾಳೆ. ಪಾಪ ಕವಳು ಚುರುಕಂತಿದೆ. ಅಷ್ಟರಲ್ಲಿ ಕಟಕಟನಲ್ಲಿ ನಿಲ್ಲಿಸಿ ವಿಚಾರಣೆ ಪ್ರಾರಂಭ ಆಗ್ತದೆ. ಶ್ರವಣ್ಣು ಕೇಳಕ್ ಶುರು ಮಾಡ್ತಾರೆ. ಅಷ್ಟೇ ಮಾಂಗಲ್ಯ ನೋಡ್ಬಿಡ್ತಾರೆ. ಮಾಂಗಲ್ಯ ನೋಡಿ, ಭೂಮಿ ನಿನಗೆ ಮದ್ವೆ ಆಗಿದ್ಯಾ, ಯಾವಾಗಮ್ಮ, ಎಷ್ಟು ತಿಂಗಳು ಅಂತ ಅಂದಾಗ ಹೇಳ್ಬೇಕು ಅನ್ನೋಷ್ಟು ಅಲ್ಲೂ ಕೂಡ ಜಡ್ಜ್ ತಡೀತಾರೆ. ಪರ್ಸನಲ್ ಮ್ಯಾಟ್ರ್ ಹೊರಗಡೆ ಮಾತಾಡಿ ಇಲ್ಲಲ್ಲ ಅಂತ ಹೇಳಿ ಶ್ರವಣ ಮುಂದುವರಿಸ್ತಾರೆ ವಿಚಾರಣೆನ. ಮುಂದುವರಿಸಿದಾಗ, ಹಾಗಾದ್ರೆ ನೀವು ನಿಮ್ ತಾಯಿ ಹತ್ರ ಬಂದ ಆಶೀರ್ವಾದ ತಗೊಳ್ಳೇ ಇಲ್ವಾ, ವೀರಣ್ಣವ್ರು ಏನಾಗ್ಬೇಕು ನಿಮ್ಗೆ ಅಂದಾಗ ಭೂಮಿ ಸ್ವಲ್ಪನೂ ಕೂಡ ತಡವಡಿಸ್ತಾನೆ. ಅಂದ್ರೆ ವೀರಣ್ಣ ನೋಡ್ಕೊಂಡಂತ ರೀತಿ, ಅವಳನ್ನ ಲಾಲ್ಸಿದ್ದು ಪಾಲ್ಸಿದ್ದು ಎಲ್ಲ ಜ್ಞಾಪಕ ಆಗುತ್ತೆ ಅವಳಿಗೆ. ಆ ಜ್ಞಾಪಕ ಬರ್ತಿದ್ದಾಗನೆ ವೀರಣ್ಣ ನಮ್ಮಪ್ಪ ಅಂತಾಳೆ ಎದೆ ಮುಟ್ಕೊಂಡು. ಅದನ್ನ ಕೇಳಿದಂತ ಶ್ರವಣಿಗೆ ಎಲ್ಲೋ ಒಂದ್ ಕಡೆ ನೋವಾಗುತ್ತೆ. ನನ್ನ ಮಗಳು ಬೇರೆಯವರನ್ನ ಅಪ್ಪ ಅಂತಾಳಲ್ಲ, ನಾನು ಇಲ್ಲೇ ನಿಂತಿದ್ದೇನೆ ಅನ್ನೋಂಥ ನೋವು ಶ್ರವಣ್ಗೆ ಆಗ್ತದೆ. ಆದ್ರೂ ಕೂಡ ತೋರಿಸ್ಕೊಳ್ಳೋದಿಲ್ಲ ಅಲ್ಲಿ. ಒಂದ್ ರೀತಿ ಸಸ್ಪೆನ್ಸ್ ಇದ್ದ ಹಾಗೆ. ಸರಿ, ವಿಚಾರಣೆ ಮಾಡ್ತಾ ಮಾಡ್ತಾ, ಆದ್ರೂ ನೀವಿಬ್ರು ಒಪ್ಪಿ ಮದ್ವೆ ಆಗಿದ್ದ ಅಂದ್ರೆ ಲವ್ ಮ್ಯಾರೇಜಾ ಅಥವಾ ಹಿರಿಯರ್ ಏನಾದ್ರು ನಿಂತು ಮದ್ವೆ ಮಾಡಿದ್ದ ಸಾಂಪ್ರದಾಯಿಕವಾಗಿ? ಭೂಮಿ ಧೈರ್ಯವಾಗಿ ಹೇಳ್ತಾಳೆ, ಇಲ್ಲ ನಮ್ದು ಲವ್ ಮ್ಯಾರೇಜ್ ಅಂತಾಳೆ. ಗಂಡನ ಹೆಸರು ಹೇಳುವಂತಲೂ ಕೂಡ ಶ್ರವಣ್ ಪ್ರಶ್ನೆ ಮಾಡಿದಾಗ ಅಲ್ಲಿ ಅಜಿತ್ ಹೇಳ್ತಾರೆ, ಧೈರ್ಯವಾಗಿ ಹೇಳಿ ಅಜಿತ್ ರಾಮನಾರಾಯಣ್ ಅಂತ ಹೇಳಿ. ಅಜಿತ್ ರಾಮನಾರಾಯಣ್ ಅಂತಾನೆ ಹೇಳ್ತಾಳೆ. ಹೇಳಿ ಎಲ್ಲ ವಿಚಾರಣೆ ಕೂಡ ಮುಗೀತಿದೆ. ಮುಗಿದ್ಮೇಲೆ ಎಲ್ಲ ಹೊರಗಡೆ ಬಂದಾಗ ಬೇಸರ ಮಾಡ್ಕೊಂಡಿರ್ತಾರೆ ಇಡೀ ಕುಟುಂಬ ಎಲ್ಲ ಕೂಡ. ಅಲ್ಲ, ಎಷ್ಟೇ ಆಗ್ಲಿ ಶ್ರವಣ್ಗೂ ಕೂಡ ಒಂದ್ ಕಡೆ ಮೂಲೆನಲ್ಲಿ ನೋವಾಗ್ತದೆ. ಸಾಕಿದ ತಾಯಿ ಆದ್ರೂ ಕೂಡ ಆಕೆ ಆಶೀರ್ವಾದ ಪಡ್ಕೋಬೇಕಿತ್ತು, ತಪ್ಪು ಇವ್ರು ಮಾಡಿದ್ದು ಅಂತೇಳಿ. ಅದಕ್ಕೆ ಶ್ರವಣ್ ಹೇಳ್ತಾರೆ, ಮೊದ್ಲು ನಾವು ಕೇಳೋ ಪ್ರಶ್ನೆ ಇಬ್ರು ಕೂಡ ಉತ್ತರ ಕೊಡಿ. ಸಂಗೀತ ಏನು ಕೂಡ ಭಾವಹಿಸ್ಕೊಳ್ಳಲ್ಲ, ಒಂದ್ ಕಡೆ ಸೈಲೆಂಟ್ ಆಗಿ ನಿಂತ್ಕೊಳ್ತಾರೆ. ಯಾಕೆಂದ್ರೆ ತಾಯಿನ ವಸ್ತುನ ಮರ್ತಿದಾಳಲ್ಲ ಭೂಮಿ, ಜೊತೆ ನಮ್ಮ ಅಜಿತನೂ ಕೂಡ ಆಶೀರ್ವಾದ ತಗೊಂಡಿಲ್ವಲ್ಲ ಅನ್ನೋ ನೋವು ಅವ್ರಿಗಾಗ್ತದೆ. ಅಜ್ಜಿ ಹೇಳ್ತಾರೆ, ಇಲ್ಲ ಅವನಲ್ಲ ಅಜಿತ ಅಲ್ಲ, ಅವಳು ಬಾಯ್ ಬಿಡ್ಲಿ ಫಸ್ಟು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭೂಮಿ ಹೇಳ್ಬಿಡ್ಲ, ಸತ್ಯ ಎಲ್ಲ ನೀವು ಸಾಕಾಗಿ ಹೋಗಿದೆ ನನಗೂ ಕೂಡ, ಮುಚ್ಚಿಟ್ಕೊಂಡು ಸಾಹೇಬ್ರೆ ಇವತ್ತಂತೂ ಬಿಡೋದಿಲ್ಲ, ನಾನೆಲ್ಲಾ ಸತ್ಯನೂ ಕೂಡ ಬಾಯ್ ಬಿಡ್ತೀನಿ, ಯಾರಿಗ್ ಬೇಕಾಗಿದೆ ಇದೆಲ್ಲ ಈ ಗೋಜಲು ಅಂತ ಹೇಳ ಏನ್ ತಲೆ ಚಚ್ಕೊಂಡು ಹೇಳೋಕೆ ಅಂತ ಹೋಗ್ತಾಳೆ. ಬಟ್ ಅದ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅವಳ ಮನಸ್ಸಿನ ಮೂಲೆನಲ್ಲಾಗ್ಲೇ ಗಾಢವಾಗಿ ಅವಳ ಹೃದಯದ ಕೋಣಿನಲ್ಲಿ ಭದ್ರವಾಗಿ ತಳ ಊರ್ಬಿಟ್ಟಿದೆ, ಅಜಿತ್ ರಾಮನಾರಾಯಣೆ ನನ್ನ ಗಂಡ, ಯಾವತ್ತಿದ್ರೂ ಕೂಡ ಆತನ ಹೆಂಡತಿನೇ ನಾನು ಅನ್ನುವಂಥದ್ದು. ಆಗಿದ್ದಾಗ ಅವಳು ಹೇಳಕ್ ಸಾಧ್ಯನಾ? ಖಂಡಿತ ಇಲ್ಲ. ಕೇವಲ ಭ್ರಮಿಸ್ಬೇಕಷ್ಟೇ ಎಲ್ರೂ ಕೂಡ. ಅವಳು ಯಾವತ್ತಿಗೂ ಕೂಡ ಅಜಿತ್ನ ಬಿಟ್ಕೊಡೋದೇ ಇಲ್ಲ. ಅಜಿತ್ ನನ್ನ ಗಂಡ ಅಂತಾನೆ ಹೇಳ್ತಾಳೆ. ನಾವು ಮದುವೆ ಆಗಿದ್ದು ಸತ್ಯ, ಅದ್ರ ಕಾರಣಾಂತರಗಳಿಂದ ಭಾಗ್ಯಮ್ಮನಿಗೆ ನಾವು ಹೋಗಿ ಆಶೀರ್ವಾದ ತಗೊಳ್ಳಿಲ್ಲ ಅನ್ನುವಂಥದ್ದನ್ನ ಅವಳು ಬಹಿರಂಗ ಪಡಿಸ್ತಾಳೆ ಹೊರತು ನಾವು ಆಶೀರ್ವಾದ ಬೇಕಾಗೆ ತಗೊಳ್ಳಿಲ್ಲ ಅನ್ನುವಂಥದ್ದನ್ನ ಯಾವತ್ತೂ ಕೂಡ ಅವಳು ಹೇಳೋದಿಲ್ಲ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತಿದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.